ನಮಾಜ್ ಮಾಡಿದ್ದೀನಿ ರೀ ನಾನು. ಈಗ ಹಿತ್ತಲ್ದಾಗ ಒಲಿ ಹೊತ್ಸೀನಿ. ಬೆಳಗ್ಗೆ ಕುದಿಸಾಕಿಟ್ಟು ಇನ್ನು ಈಗ 5 ಗಂಟೆ ಆಗೈತಿ ಟೈಮು. ಪೂರ ಕತ್ಲ, ಎಷ್ಟು ಕತ್ಲೈತಿನ. 5:15 ಎದ್ದೀನಿ ನಾನು. ಇವತ್ತು 4ಕ್ಕೆ ಎದ್ದೀನಿ. ತಹಜ್ಜುದ್ ನಮಾಜ್ ಮಾಡಿದೆ. ಇಷ್ಟು ಬ್ಯಾಳಿ ಸಾಕಾಕಿನಿ. ಈಗ ಈ ಥರ ಒಲಿ ಹೊತ್ತಿಸಿ ಅಡುಗೆ ಮಾಡೋದ್ರಿಂದ ರೀ ಮನೆಯೊಳಗೆ ಇಂಥವು ಏನರ ವೇಸ್ಟ್ ಇದ್ದಿದ್ದು ಎಲ್ಲ ಹೋಗ್ತಾವೆ. ಕಟ್ಗಿನೂ ಯುಟಿಲೈಸ್ ಆಗ್ತಾವೆ. ಗಿಡ ಇತ್ತಂದ್ರೆ ಎಲೆ ಇದ್ವು ಅಂದ್ರೆ ಮನೆ ಮುಂದೆ ಗಾರ್ಡನ್ ಇದ್ದವ್ರು ಮಾತ್ರ ಜರೂರು ಒಲಿ ಹತ್ತಿಸ್ರಿ ಅಂತ ನಾನು ಹೇಳ್ತೀನಿ ರೀ. ಯಾಕಂದ್ರೆ ಗಾರ್ಡನಿನ ಗಿಡ, ಎಲೆ, ಕಟ್ಟಿಗೆ, ಕೊಂಬಿ, ರೆಂಬಿ ಸಿಗ್ತಾವ್ರಿ ನಿಮಗೆ. ಯಾಕಂದ್ರೆ ಗ್ಯಾಸ್ ತುಂಬ ತುಟ್ಟೈತಿ. $1200 ಇಲ್ಲಾರ್ದ ಗ್ಯಾಸ್ ಇಲ್ಲ. ಹಿಂಗಾಗಿ ಖಾಲಿ ಇದ್ದಾಗ ಒಲಿ ಹೊತ್ಸೋದ್ರಿಂದ ಹಣನೂ ಉಳಿತಾಯ ಆಕೈತಿ. ನಿಮ್ಮ ಮನೆಯೊಳಗಿನ ಕಟ್ಗಿನೂ ಯೂಸ್ ಆಕ್ಕವು, ಎಲೆ ತಪ್ಪಲ ಹಾಳಿನೂ ಯೂಸ್ ಆಗ್ತಾವೆ, ವೇಸ್ಟೇಜೂ ಸುಟ್ಟು ಹೋಗೈತಿ ನಿಮ್ಮ ಮನೆದು. ಬ್ಯಾಳಿ ಹಾಕಿನ್ರಿ ನಾ ಈಗ ಕುದಿಸಾಕ. ರಾತ್ರಿ ಏನು ಹಾಕಿದ್ದೆ ಇವನ್ನ. ಏನು ಚೆನ್ನಾಗಿ ಇವ್ರು ಬ್ಯಾಳಿ ಕುದಿಸಿ ಇದ್ರ ಬ್ಯಾಳಿ ಪಲ್ಯ ಮಾಡ್ಬೇಕ್ರಿ. ಈಗ ಚಪಾತಿ ಮತ್ತು ಬ್ಯಾಳಿ ಪಲ್ಯ. ಆಮೇಲೆ ಒಂದಿಷ್ಟು ನೋಡಿರಿ ಇಲ್ಲಿ ಚಿರಾಕ್ ಹಚ್ಚಿದೆ. ಇಲ್ಲೊಂದಷ್ಟು ನೋಡಿರಿ ನಮ್ಮ ಶೆಡ್ ಹೆಂಗೈತಿ. ಇದು ಸ್ವಲ್ಪ ಇದು ರಾತ್ರಿ ಅನ್ನ ಉಳಿದೈತಿ. ಅನ್ನದೊಳಗೆ ಒಂದಿಷ್ಟು ಬಾಳೆಹಣ್ಣು ಹಾಕಿ ಕುದಿಸೀನಿ. ಈಗಿದೆ ಬಾಳೆಹಣ್ಣು ಮತ್ತು ಅನ್ನದ್ದು ಮಿಕ್ಸರ್ ಮಾಡಿ ಒಂದಿಷ್ಟು ಪೂರಿ ಮಾಡ್ತೀನಿ ರೀ. ಇದ್ರದ್ದು ಇಲ್ಲಿ ಇಷ್ಟಕೊಂಡ ನೋಡಿರಿ, ಇಷ್ಟಕೊಂಡ ಬಾಳೆಹಣ್ಣಿದ್ದು ತಿನ್ನಕ್ಕೆ ಮನಸ್ಸಾಗಲಿಲ್ಲ. ಹೀಗಾಗಿ ಅದರೊಳಗೀಗ ಬಾಳೆಹಣ್ಣಿಂದು ಬಜ್ಜಿ ಮಾಡ್ತೀನಿ ರೀ. ಬಾಳೆಹಣ್ಣಿನ ಬಜ್ಜಿ ಮತ್ತು ಪೂರಿ ಎರಡು ಮಾಡಿ ನಮ್ಮ ಶಾಲೆ ಮಕ್ಕಳಿಗೆ ಕೊಡ್ತೀನಿ ಹೋಗಿ. ನಮ್ಮ ಶಾಲೆ ಮಕ್ಕಳು ನನ್ನ ಅಡುಗೆ ಅಂದ್ರೆ ತುಂಬ ಇಷ್ಟಪಡ್ತಾವೆ. ಅದನ್ನು ಮಾಡ್ಕೊಂಬರ್ರಿ ಟೀಚರ್, ಇದನ್ನು ಮಾಡ್ಕೊಂಬರ್ತಾವೆ. ಎಷ್ಟು ಚಂದ ಒಲಿ ಹತ್ತೈತೆ ನೋಡ್ರಿ. ಇದು ಕಟ್ಗೆ ಒಲಿ. ಈ ಒಲಿ ಹಾಕ್ಬೇಕಂದ್ರೆ ಒಳಗೆ ತಗ್ಗು ಮಾಡಿ ಹಾಕ್ಬೇಕ್ರಿ ಒಲಿ ಯಾವಾಗಲೂ. ಅಂದ್ರೆ ಉರಿ ಈಗ ನೋಡ್ರಿ ಇಲ್ಲಿ ಐತಲ್ಲ, ಇದು ತಗ್ಗಿಲ್ಲ. ಇದು ತಗ್ಗಿಲ್ಲ. ಇದಕ್ಕೆ ನಾ ತಗ್ಗು ಮಾಡೀನಿ. ಹೀಗಾಗಿ ಲಘು ಉರಿ ಹತ್ತೈತಿ. ತಗ್ಗು ಮಾಡಿದ್ರೆ ನೆನಪಿಟ್ಟು ಒಲಿ ಹಾಕೋರು. ಈಗ ಒಂದ್ರ ಮೇಲೆ ಒಂದು ಅಡುಗೆ ಮಾಡಿಬಿಟ್ಟು 8 ಅಂದ್ರೆ ಕೆಲಸ ಮುಗಿದು ಬಿಡ್ತೈತೆ ರೀ. ಈ ಬ್ಯಾಳಿ ಕುದ್ದ ಮೇಲೆ ನೀರು ಇಡ್ತೀನಿ. ನೀರಿಟ್ಟ ಮೇಲೆ ಅನ್ನ ಮಾಡ್ತೀನಿ. ಅನ್ನ ಮಾಡಿದ ಮೇಲೆ ಚಪಾತಿ ಮಾಡ್ತೀನಿ, ಪೂರಿ ಮಾಡ್ತೀನಿ. ಇದ್ರ ಮೇಲೆ ರೀ ಇದು ಸ್ವಲ್ಪ ಒಲಿ ಪುಟ್ಟು ಆತಂದ್ರೆ ಸ್ವಲ್ಪ ಜಾಸ್ತಿ ಬೆಂಕಿ ಆತಂದ್ರೆ ಈಚೆ ಕಡೆ ಒಂದು ಒಲಿ ಹೊತ್ತಿಸ್ತೀನಿ ರೀ. ಆಮೇಲೆ ಈಗಿಲ್ಲ, ಆಮೇಲೆ ಇವೆಲ್ಲ ಕಟ್ಟಿಗೆ ಸುಟ್ಟು ಅರ್ಧ ಮುಗಿಬೇಕು ರೀ. 5 ನಿಮಿಷ ಒಲಿ ಹೊತ್ತು ಬಿಡುತ್ತೆ ಆಚೆ ಕಡೆ ಇದ್ರೆ.
ಮೇಡಮ್ ಅವರ ಅಕ್ಕಾರ ಯಾರು ನೋಡ್ತಿದ್ದೀರಂದ್ರೆ ಸಣ್ಣ ಮಕ್ಕಳು, ಕಾಲೇಜಿನ ಮಕ್ಕಳು ಅಥವಾ ಹೊಸದಾಗಿ ಮದುವೆ ಆದವರು ಯಾರು ನೋಡ್ತಿದ್ದೀರಂದ್ರೆ ಕಲ್ಕೋರಿ. ನೋಡಿದ ತಗ್ಗೈತಲ್ಲ ಎಷ್ಟು ಚಂದ ಉರಿ ಹತ್ತೈತೆ ನೋಡು. ಆಮೇಲೆ ಇದು ಗಡಿಗೆ ನೋಡ್ರಿ, ಗಡಿಗೆ ಒಳಗೆ ಅಡುಗೆ ಮಾಡೋದ್ರಿಂದ ರೀ, ಬ್ಯಾಳಿ ಕುದಿಸೋದ್ರಿಂದ ರೀ, ಮತ್ತು ತುಂಬ ರುಚಿ ಆಗ್ತೈತಿ. ಒಲೆ ಒಳಗೆ ಮತ್ತು ಗಡಿಗೆ ಒಳಗೆ ಅಡುಗೆ ಮಾಡೋದ್ರಿಂದ, ಊಟ ಮಾಡೋದ್ರಿಂದ ರುಚಿ ಜಾಸ್ತಿ ಆಕತಿ. ಆದರೆ ಖಾಲಿ ಇದ್ದಾಗ ಮಾಡುವುದು ಚಲೋ ರೀ, ಏನು ಅವಸರದಾಗ ಆಗೋದಿಲ್ಲ. ಖಾಲಿ ಇದ್ದಾಗ ಮಾಡೋದ್ರಿಂದ ನಿಮ್ಮ ಖುಷಿನೂ ಸಿಗುತ್ತೆ, ನಿಮ್ಮ ಮನೆಯೊಳಗಿನ ವೇಸ್ಟ್ ಸಾಮಾನು ಯುಟಿಲೈಜೂ ಆಗ್ತಾವೆ. ಕಡಿಮೆ ಬಡ್ಜೆಟ್ನೊಳಗೆ ನಿಮ್ಮ ಎಲ್ಲ ಕೆಲಸಗಳು ಮುಗಿತಾವೆ. ಆಮೇಲೆ ಈ ಹೊಗೆಯಿಂದ, ಈ ಬೆಂಕಿಯಿಂದ, ಈ ಶಾಖದಿಂದ ಮನೆ ತುಂಬ ಇರುವಂಥ ಕ್ರಿಮಿಗಳು ನಾಶ ಆಗ್ತಾವೆ, ಅಂತಿಂಥ ಹುಳ ಹುಪ್ಪಡಿ ನಾಶ ಆಗ್ತಾವೆ. ಹೀಟಿಗೆ ನೀವು ಏನರ ಲೋಬಾನ್ ಹಾಕ್ತಿದ್ರಂದ್ರೆ ಇದ್ರ ಬೆಂಕಿ ಲೋಬಾನ್ ಹೆಲ್ಪ್ ಆಕೈತಿ. ಮನೆಯೊಳಗೆ ನೆಗೆಟಿವ್ ಎನರ್ಜಿ ಹೋಗುತ್ತೆ ಬೆಂಕಿಯಿಂದ. ಒಂದು ಪುಟ್ಟು ಮಾಡೋಕೆ ಒಂದು ಹಿತ್ತಲದೊಳಗೆ ಒಂದು ಒಲೆ ಮಾಡಿರಿ ಅಂದ್ರೆ ನಿಮಗೆ ಮನೆಗೆ ಲೋಬಾನ್ ಹಾಕೋಕ್ಕೂ ಯೂಸ್ ಆಕೈತಿ. ಮನೆಯೊಳಗೆ ನೆಗೆಟಿವ್ ಎನರ್ಜಿನೂ ಹೋಗ್ತೈತಿ. ನಿಮ್ಮ ಮನೆಯೊಳಗಿನ ವೇಸ್ಟ್ ಸಾಮಾನು ವೇಸ್ಟ್ ಇಂಥವೆಲ್ಲ ಹಾಳಿ ನೋಡ್ರಿದ ಎಲ್ಲ ಹಾಳಿ ಪ್ಲಾಸ್ಟಿಕ್ ಒಲಿ ಹೊತ್ತು ಸಾಕಿದ್ದು ಇಂಥದ್ದೆಲ್ಲ ಯೂಸ್ ಮಾಡ್ಬೇಕ್ರಿ. ಎಗ್ದಮ್ 2 ನಿಮಿಷನಾಗ ಒಲಿ ಹತ್ತೈತಿ. ನೋಡಿ ಫುಲ್ ಕತ್ಲೈತಿ. बिल्ली का है? क्या कर रही थी? देख तू क्या कर? नहीं देख तो चुप 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 चुप. हो सो सलाई ले. नमाज पढ़, उठ तहज्जुद नमाज पढ़ को सो. दीवानी नमाज पढ़ना कभी भी. बा चालू करे आवा तू. चल नमाज पढ़ को सो. चल देखिए. अस्सलामुअलैकुम. स्क्रीन से अपना ध्यान एक सेकंड के लिए भी हटाइएगा नहीं. एक अफसोसनाक खबर आई कजाकिस्तान से, जहां पे अजरबैजान एयरलाइंस क्रैश हुई मोमेंट्स बिफोर, और ऑन बोर्ड 67 मेंबर्स थे, जिसमें से 38 की मौत हो गई. दे पास्ड अवे अनफॉर्चुनेटली. ऐसा प्लेन क्रैश कि आप पहले ये फुटेज देखिए. तो देखिए आपने ये फुटेज. अपेरेंटली शायद ही कोई बचा होगा इसमें. ये तो बाद में पता चला कि इसमें बहुत लोग थे जिनकी जान बच गई. मगर आप ये वीडियो देखिए अब. أشهد أن محمد رسول الله. أشهد أن لا إله إلا الله وأشهد أن محمد رسول الله. Hanı sakin olsun. الله أكبر الله أكبر. لا إله إلا الله. ये जो अंकल है, ही इज वन ऑफ द सर्वाइवर्स, और इन्होंने चंद मिनट पहले अपनी वाइफ को ये वीडियो भेजा था. और क्या कर रहे थे? अल्लाह का जिक्र कर रहे थे. और अब ये वीडियो देखिए आप. الله أكبر. ये वीडियो है आफ्टर ही सर्वाइव्ड अ प्लेन क्रैश. अल्हम्दुलिल्लाह. मकसद आपको बोलना ये है कि कोई शय आपको नुकसान नहीं पहुंचा सकती जब तक अल्लाह न चाहे. कोई भी शय दुनिया की आपको फायदा नहीं पहुंचा सकती जब तक अल्लाह न चाहे. आपका जीना, आपका मरना, आपकी नमाजें, आपकी सांसें, आपकी इबादतें, आपका सब कुछ सिर्फ अल्लाह के लिए है. अल्लाह पर यकीनी सब कुछ होता है. जब तक सच्चे और पक्के ईमान के साथ आप ईमान रखोगे ना, तब तक आपका कोई भी कुछ बिगाड़ नहीं सकता है. नीचे शेयर बटन है, इस पे क्लिक करें और इस वीडियो को हर एक मुसलमान तक पहुंचाएं, ताकि उसको ये समझ आए कि अल्लाह से बढ़कर कोई शय बालातर नहीं है.
ಮಾಡ್ತೀನಿ ರೀ, ಬಜ್ಜಿ ಮಾಡ್ತೀನಿ ನೋಡಿರಿ. ಬಾಳೆಹಣ್ಣು ಬಜ್ಜಿ ಎಣ್ಣೆ ಕಾದ್ಮೇಲೆ ಹಾಕ್ಬೇಕ್ರಿ ಇದ್ರೊಳಗೆ. ಅभी नहीं गर्म है तेल. ಈಗ ಎಣ್ಣೆ ಕಾಯಾಕೊತೈತ್ರಿ. ಈಗ ಎಣ್ಣೆ ಕಾದ್ಮೇಲೆ ಇದು ಬಾಳೆಹಣ್ಣಿನ ಬಜ್ಜಿ ಮಾಡಾಕತ್ತೀನಿ ರೀ ನಾನು. ಅದರೊಳಗೆ ಸಕ್ರೆ, ಅನ್ನ, ಬಾಳೆಹಣ್ಣು ಕುದಿಸಿ ಇಟ್ಟಿದ್ದೇನೆ ರೀ. ಈಗ ಸ್ವಲ್ಪ ಗೋಧಿ ಹಿಟ್ಟು ಹಾಕೀನಿ ಇದ್ರೊಳಗೆ. ಗೋಧಿ ಹಿಟ್ಟು ಹಾಕಿ ಕಲಸೀನಿ ರೀ ಇದನ್ನು. अंजर आए एक ही इशारे से लेके जाए. नहीं होता बंद कर बंद कर. ಹಿಂಗೆ ಹಾಕಿ ನೋಡ್ಬೇಕು, ಚೆಕ್ ಮಾಡಬೇಕು. ಇನ್ನೂ ಎದ್ದಿಲ್ಲ ಅದು. ಅದು ಎದ್ದು ತಂದ್ರೆ ಎಣ್ಣೆ ಕಾದೈತೆ ಅಂತ ತಿಳ್ಕೊಬೇಕು ರೀ. ನಮ್ಮ ಕೂಡೆ ಹಾಕೊಂತೀವಿ ನೋಡ್ರಿ. ಈಗ ನೀರನ್ನ ಸ್ವಲ್ಪ ಇದು ಮಾಡಿ ಸ್ವಲ್ಪ ಹಾಕ್ಬೇಕ್ರಿ. ಸ್ವಲ್ಪ ನೋಡು. ಈ ಥರ ಮಾಡಿ ವಡಿ ಥರ ಮಾಡಿ ಹಾಕ್ಬೋದು ರೀ. ಸಣ್ಣ ಸಣ್ಣ ವಡಿ ಮಾಡಿ ಇವು ಸಹಿತ ಚಲೋ ಆಗ್ತಾವೆ. ಪಾತ್ರೆಗಳು
ಭಾಳ ಚಲೋ ಮಸ್ತ್ ಬೋದು ಚಿಂದಿಗ್ರಿ ಅಂಜರ ಇದು ಹುಚ್ಚುತನ ನೋಡ್ರಿ ಅವ್ನು ಹುಚ್ಚುತನ ಬೆಕ್ಕಿನ ಕುಂದಿರ್ಸೋಣ ನೋಡೋದು ನನ್ನ ಮಗ ಇವೇನು ಮಾಡ್ತೀನಿ ತಾನ ಎತ್ತನದು ತಾನ ಹತ್ತೈತೆ ಅದು ಹೆಚ್ಚಿಂದ ಆತಪ್ಪ ನೀನೇ ಹತ್ತಿಸ್ಕೊಂಡು ಹೇಳ ಕೆಂಪಾಗೋಣ ಹಿಂಗೆ ಹೊಡಿಬೇಕು ಹಿಂಗೆ ಭಾಳ ಚಲೋ ಈಗ ರಾತ್ರಿ ಅನ್ನ ಉಳ್ದಿತ್ತಂದ್ರೆ ಬಾಳೆಹಣ್ಣು ಉಳ್ದಿದ್ವು ಅಂದ್ರೆ ಅವನ್ನ ಚೆಲ್ಲು ಬದ್ಲಿ ಈಗ ಸ್ವಲ್ಪ ಆಹಾರ ಸಣ್ಣ ಫುಡ್ ಆಗ್ತೈತೆ ನೋಡ್ರಿ ಇದು ಸಣ್ಣದೊಂದು ಉಳಿತಾಯದ ಖಾತೆ ಅಥವಾ ಸಣ್ಣದೊಂದು ಆಹಾರ ಹೊಟ್ಟೆ ತುಂಬುವಂಥ ಒಂದು ಇದ್ರ ಜೋಡಿ ನೋಡ್ರಿ ಹಿಂಗೆ ಎಣ್ಣೆ ಕೈ ಎದ್ಬೇಕು ಹಿಂಗೆ ಕೈ ಎದ್ದು ಹಿಂಗೆ ತೊಗೋಬೇಕು ಹಿಂಗೆ ಅಂದ್ರೆ ಅದು ಹಿಂಗೆ ಒಮ್ಮೆ ಹಾಕ್ಬಾರ್ದು ಇಷ್ಟು ತೊಗೊಂಡು ಹಾಕಬೇಕು ನೋಡ್ರಿ ಭಾಳ ಚಲೋ ಆಗ್ಯಾವ ಇವು ಮಸ್ತ್ ಬಾಳೆಹಣ್ಣು ಅಂತ ಅನಿಸೋದು ನೋಡ್ರಿ ಈಗ ಒಂದು ಕಪ್ ಅನ್ನ ಒಂದು 4-5 ಬಾಳೆಹಣ್ಣು ತುಂಬ ಹಣ್ಣಾಗಿದ್ದು ಉಳಿದಿರ್ತಾವಲ್ಲ ಹಾಗಾಗಿ ಈ ಥರ ಮಾಡಿ ಮಕ್ಕಳಿಗೆ ಕೊಟ್ರೆ ಹೆಲ್ದಿ ಫುಡ್ಡೂ ಆಗುತ್ತೆ ವೇಸ್ಟೇಜೂ ಕಡಿಮೆ ಮಾಡ್ದಂಗೆ ಆಗ್ತೈತಿ ಅನ್ನ ಮತ್ತು ಬಾಳೆಹಣ್ಣು ಎರಡೂ ಒಂದು ಸ್ವಲ್ಪ ನೀರು ಹಾಕಿ ಕುದಿಸ್ಬೇಕ್ರಿ ಈಗ ಏನಾರ ಒಳ್ಳು ಇಳಿದ್ವು ಅಂದ್ರೆ ಹಿಂಗೆ ಸ್ವಚ್ಛಂದ ಅರಿವಿ ಮುಚ್ಚಿ ಇಡ್ಬೇಕ್ರಿ ಇಲ್ಲಿಕಂದ್ರೆ ಪ್ರತಿ ಸರಿ ತೊಳಿಬೇಕಾಕೈತಿ ಹಾಂ ಹಿಂಗೆ ಮಾಡೋದ್ರಿಂದ ಚಿಂತಿರೋದಿಲ್ಲ ಈಗ ನಾ ಏನು ಮಾಡ್ತೀನಿ ಅಂತಂದ್ರೆ ಈಗ ಕೊತ್ತಂಬರಿ ಪೌಡ್ರ್ ಹೆಂಗೆ ಮಾಡೋದನ್ನು ತಿಳಿಸ್ತೀನಿ ನೋಡ್ರಿ ಈಗ ಇದು ಏನು ಮಾಡ್ತೀನಿ ನಾನು ಉಪ್ಪು ಹಾಕಿ ಜಜ್ಜಿಟ್ಬಿಡ್ತೀನಿ ರೀ ಏನು ಮಾಡ್ತೀನಿ ಉಪ್ಪು ಹಾಕಿ ಜಜ್ಜಿಡ್ತೀನಿ ಇದನ್ನು ಜಜ್ಜಿ ಉಪ್ಪು ಹಾಕಿ ಜಜ್ಜಿ ಒಂದು ಸ್ವಲ್ಪ ಬಿಸಿಲು ಕಾಣಿಸಿದ್ರೆ ಇದು ಉಪ್ಪು ಹಾಕಿ ಜಜ್ಜಿಬಿಟ್ರೆ ಇದು ಏನಾಗ್ತೈತೆ ಸ್ವಲ್ಪ ಒಣಗಿ ಭಾಳ ಕೊತ್ತಂಬರಿ ಇದ್ದಾಗ ಹಿಂಗೆ ಅವ್ರ ಗೋಡಿ ಜಜ್ಜಿ ಇಡ್ಬೇಕು ಅಲ್ಲಿ ಹತ್ತೈತಿ ಎಲ್ಲ
ಈಗ ನೋಡ್ರಿ ಹಿಂಗೆ ಇಡ್ಬೇಕ್ರಿ, ಹಿಂಗೆ ಹರೋಬೇಕು. ಅಂದರೆ ಇದು ಕೆಡೋದೂ ಇಲ್ಲರಿ, ಕೆಡೋದೂ ಇಲ್ಲ, ಮತ್ತು ಅದೇನಾಗ್ತೈತಿ ಆಮೇಲೆ ಒಣಗಿ ಪೌಡ್ರ್ ಮಾಡೋಕೆ ಅನುಕೂಲ ಆಕೈತಿ. ಇದು ಒಣಗಿದ ಮೇಲೆ ಏನು ಮಾಡ್ಬೇಕ್ರಿ, ಹಾಗೇನು ಇದ್ರಾಗ ಡಬ್ಬನಾರು ತುಂಬಿಡ್ಬೋದು. ಇಲ್ಲಿಕ್ಕಂತಂದ್ರೆ ಪೌಡ್ರ್ ಮಾಡ್ರೆ ಇಟ್ಕೋಬೋದು ರೀ. ಇದು ಕೊತ್ತಂಬರಿ ರೀ, ಭಾಳ ಇದ್ದಾಗ ಹಿಂಗೆ ಮಾಡ್ಬೋದು ರೀ. ಈಗ ನೋಡಿರಿ ಇದು ಎಲ್ಲ ಮುಗಿದ ಕೆಲಸ. ಈಗ ಇದ್ರ ಮೇಲೆ ಒಂದು ಅರ್ಬಿ ಮುಚ್ಚಿ ಸರಿಸಿ ನೋಡಿದ್ರೆ ಇಷ್ಟು. ಈಗ ಇದನ್ನ ಏನು ಮಾಡ್ತೀನಿ ನಾನು, ಹಿಂಗೆ ಗಾಳಿಗಿಡ್ತೀನಿ. ಈಗ ಸರ್ ಪಲ್ಯ ಮಾಡೋಣ ಈಗ. ಈಗ ಪಲ್ಯ ಮಾಡ್ತೀನಿ ರೀ ನಾನು. ವಾ ಏಪ್ಪ ಸಾರು ಮಾಡೋದು ಸರಿಯಿಲ್ಲ. ಏನು ಬೇಕು?
ಈ ಮಸಾಲೆ ಹಾಕ್ಬೇಕ್ರಿ ಈಗ ಕೊತ್ತಂಬರಿ ಉಳ್ಳಾಗಡ್ಡಿ ಮೆಣಸಿನ ಇದು ಖಾರ ಹಸಿ ಖಾರ ಈಗ ಒಲಿ ಒಳಗೆ ಮಾಡಿದಂಥ ಅಡುಗೆ ಮಾತ್ರ ಸ್ವಲ್ಪ ಚಲೋ ಇರ್ತೈತಿ ರೀ ಒಲಿ ಹೊತ್ತೈತಿ ओ क्या करना क्या ना मैं ना चाहना मैं ना कर बोलू नहीं उधर रख रही चाल लेता है सलाम करो मैं ये दीवाने मैं ना कर बोलू नहीं ಈಗ ಹಾಕ್ಬಿಡ್ರಿ ಕಾಳಿಷ್ಟ ಅಲ್ಲೇ ಅದು बहुत घाट है अंजरा बहुत घाट करे उन्होंने चाट इतना की घाट कर ले रे बा बेचारे अभी बार लगाना कुछ की दुकान में बाहर घाट ಐತಿ ನೋಡಿ ಚಾ ಎಷ್ಟು ಸೊಂಟಿ ಹಾಕ್ಯಾರ ಏಂತನ ಹೇಳಕ್ ಕುಂತೀನಿ ಮಾಡ್ತೀನಿ ಅಂತ ಹೇಳಿ ಸ್ವಲ್ಪ ನೀರು ಹಾಕ್ಬೇಕ್ರಿ ಬಿಸಿನೀರಿಗೆ ಸ್ನಾನಕ್ಕೆ ನೀರು ತೊಗೊಂಡ್ಬಿಡೋದ್ರಿ ಇದ್ರೆ ಇದೊಂದು ಆತಂದ್ರೆ ಟೈಮು पानी लेकर गर्म पानी उधर ले ಏನೇ ಪಲ್ಯ ಮಾಡಿದ್ರು ಏನೇ ಅನ್ನ ಮಾಡಿದ್ರು ಮೇಲೆ ಈ ಥರ ನೀರು ಹಾಕಿಡ್ಬೇಕ್ರಿ ಅಂದ್ರೆ ಒಳಗಿನ ಉಗಿ ಒಳಗೆ ಹೋಗಿ ಅನ್ನ ನೀರು ತುಂಬ ಲಘು ಆಕೈತಿ ಮತ್ತು ರುಚಿ ಆಕೈತಿ ಏನೇ ಒಟ್ಟು ಅನ್ನ ಮಾಡೋ ಮುಂದೆ ನೀರು ಹಾಕಿಡಬೇಕು ಪಲ್ಯ ಮಾಡೋ ಮುಂದೆ ನೀರು ಹಾಕಿಡ್ಬೇಕ್ರಿ ಅಂದ್ರೆ ಒಳಗಿನ ಆವಿ ಎಲ್ಲ ಒಳಗೆ ಹೋಗ್ರಿ ತುಂಬ ಬೇಗನೆ ಅದು ಏನಾಗ್ತೈತಿ ಕುದಿತೈತ್ರಿ ಪಾನಿ ಲೆಕ್ಕ ರೀ ಅಂಜರ ಜಲ್ದಿ ಗುಂಡಿ ಪಾನಿ ಲೆಕ್ಕ ರೀ गुंडी लगा गुंडी बारीक गुंडी जल्दी 2 निमिष में टाइम बहुत बा 2 निमिष हाँ स्टील का गुंडी लगा टाइम बहुत बा रख 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 हाँ वेरी गुड ये दोनों भी लेके जा अंदर भगवान है ನೀರು ಕಾಯ್ದೊಳಗಂದ್ರೆ ಎಲ್ಲ ತಯಾರಿ ಮಾಡ್ಕೊಂಡ್ರಿ ಈಗ ಜಾಳ ಬಜ್ಜಿ ಸಾಲಿಗೆ ಹೋಗೋದು ತಲೆ ಬಾಚ್ಕೊಳ್ಳೋದು ಎಲ್ಲ ಪಾಟ್ಲಿ ತುಂಬ್ಕೊಳ್ಳೋದು ಬುತ್ತಿ ಕಟ್ಕೊಳ್ಳೋದು ರೆಡಿ ಮಾಡ್ಕೊತೀನಿ ರೀ ಅಷ್ಟೊತ್ತು ನೋಡಿದ್ರೆ ನೀರು ಕಾಯ್ತಾವೆ ಇವು ಹಾಲು ಕುಡಿದ್ರಿಲ್ಲ ಮೊದ್ಲು ಹೇಳಿಲ್ಲ ಹಾಲು ಕುಡಿದ್ರೆ ಅಷ್ಟ ಮಾತಾಡ್ತೀವಿ ಇಲ್ಲಿಗಿದ್ರಿಲ್ಲ ವೆರಿ ಗುಡ್ ನೀವು ಟೂರಿನ ವಿಡಿಯೋ ನೋಡ್ತೀರಾ ಹಾಂ ಬರ್ರಿ ಮತ್ತೆ ನೀವೀಗ ಬಂದ ಬಿಡ್ರಿ ತೋರಿಸೇ ಬಿಡ್ತೀನಿ ಒಂದು ತಿರುಡು ಹಾಂ ಡಕ್ ತೊಗೊಂಬ ಅಂತ ಹೇಳಿ ಅವ್ರಿಗೆ
ಡಕ್ ಡಕ್ ಮಮತಾ ಜಕರ ಒಟ್ಟು ನಮ್ಮ ಅಂಗಳ ಕಸ ಹೊಡ್ಯಾಕ ಹಚ್ತೀರಿ ಇಲ್ಲಿ ನೀವು ಅಲ್ಲ ಒಟ್ಟು ಅಂಗಳದಾಗ ಬಿದ್ದು ಸರ್ತ್ಕೊಮ್ಮೆ ಹೇಳುದಿಲ್ಲ ಈಗ ಅವು ಈಗ ಏಯ್ ಕುಂದ್ರಲ್ಲ ಒಳಗ ಹೊಡಿತಾರ ಬಿಡ ಅವ್ರು ಬಿಟ್ಟು ಬಿಡ್ರಿ ನಡ್ರಿ ಟೈಮ್ ಆಗೈತಿ ಈಗ ನಡ್ರಿ ಒಟ್ಟು ಟೈಮ್ ಆಗೈತಿ ನಡ್ರಿ ಏಯ್ ಹಾಲು ಕುಡಿಯತ್ರಿ ಎಲ್ಲಾರು ಹಾಂ ಕುಡ್ರಿ 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 ಸೂಪರ್ ಹಾಂ ಒಟ್ಟು ಅದ್ರ ಕಸ ಹೊಡಿಯವ ಲಕ್ಷ್ಮಿ ಆಮೇಲೆ ಒಂದು 2 ದಿವ್ಸಕ್ಕೊಮ್ಮೆ ಹೊಡ್ರಿ ಗುಡ್ ಮಾರ್ನಿಂಗ್ ಸಲಾಮ್ ಅಲೈಕುಮ್ ಹಾಲು ಕುಡ್ರಿ ಮಸ್ತ್ ಆಗೈತಿ ಹಾಂ ಹಾಂ ವೆರಿ ಗುಡ್ ಅಲ್ಲ ಆಯ್ತು ಬಡ ಬಡ ಹಾಲು ಕುಡ್ದು ಬರ್ರಿ ಅವ್ರಿಗೆ ಯಾರಿಗೆ ವಿಡಿಯೋ ತೋರಿಸ್ಬೇಕಂತ ಇದು ಪರೀಕ್ಷೆ ಇದು ಟೂರಿನ ವಿಡಿಯೋ ಯಾರಿಗೆ ಬೇಕು ನೋಡಾಕ ಒಂದು ನೀವಲ್ಲ ಬೇರೆ ಕ್ಲಾಸಿನ ಹುಡುಗರು ನೋಡ್ತೀನಿ ಅನ್ನೋರು ಬರ್ರಿ ಒಂದು ಪೀರಿಯಡ್ ತೋರಿಸ್ತೀನಿ ಒಂದು ಹಾಂ ಪಟ್ನ ಬಂದ್ಬಿಡ್ರಿ ಬಂದ್ಬಿಡ್ರಿ ಈಗ ಬಂದ್ಬಿಡ್ರಿ ಪಟ್ನ ಹಾಂ ಒಂದು ಪೀರಿಯಡ್ ತೋರಿಸಿ ಏ ಡಕ್ ತೊಂಬರ್ರಿ ಯಾರ ಡಕ್ ತೊಗೊಂಬರ್ತೀರಾ ತೊಗೊಂಬಂದ್ಯಾ ಚಲೋ ಆಯ್ತು ಹಾಂ ತೊಗೊಂಬಂದು ಪಟ್ನ ಒಂದು ಪೀರಿಯಡ್ ತೋರಿಸಿ ಆಟ ಹೇಳುವಂತ ಬಂದ್ಬಿಡ್ರಿ ಬಡ ಬಡ ನೀವು ಅದನ್ನ ಹಾಲು ಹಾಕಿ ಕಸ ಹೊಡೆದು 2 ದಿವ್ಸಕ್ಕೊಮ್ಮೆ ಕಸ ಬಿದ್ದಿದ್ದು ನೋಡ್ಕೊಂಡು ಹೊಡೆದು ಬಿಡ್ರಿ ಹಾಂ ಉರಿ ಹಚ್ಚಿ ಬಿಡ್ರಿ ಅದು ಕಸ ಹೊಡೆದ ಕುಡ್ರಿ ಕುಡ್ರಿ ಎಲ್ಲಾರು ಕುಡಿ ಆಯ್ತಿರಲ್ಲ ಹಾಲು ಹಾಂ ಏ ನಡ್ರೋ ಅಂಗಳ ಕಸ ಹೊರಗಿಂದ ಯಾರ್ದೈತಿ ಪಾಳಿ ಬಾಬು ಮುಂದದನ್ರಿ ನಾ ಹಿಂದದನ್ರಿ ಆ ಬಸ್ ಬಂದ್ರಿ ಹಿಂಗ್ ಹಿಂದಕ್ಕೆ ದುಗಿಸಿ ಅದ ಮುಂದೋಗ್ರಿ ಹೊಡ್ದಿಲ್ಲ ನಿನ್ನ ಪಾಳಿ ಇದ್ದವ್ರ ಜೋಡಿ 5 ರೂಪಾಯಿ ದಂಡ ಇಸ್ಕೊ ನಾನು ಹುಡುಗಿದ್ರಿಲ್ಲ ನನ್ನ ದೊಡ್ಡ ಅರ್ಧ ಹುಡುಗಿದ್ರಿ ಒಂದಿಷ್ಟು ತುಂಬಿದ್ರಿ ನೀವಿಬ್ರು ಕುಡಿಸ್ಕೋರಿ ಪಾಳಿ ಇದ್ದವ್ರ ರೊಕ್ಕ ಇನ್ಮೇಲೆ ಯಾರು ಕಸ ಹೊಡಿತೀರಿ ಪಾಳಿ ಇದ್ದವ್ರ ರೊಕ್ಕ ಇಸ್ಕೊಂಡ್ಬಿಡ್ರಿ ನಿಮ್ಗಾವು ಕಿಲ್ತಿದ್ರಿ ಇವ್ರು ಯಾರು ಕಸ ಸೂಪರ್ ಹಾಂ ಮಸ್ತ್ ಆಗಿತ್ತು ನೋಡಿ ಬಾಯ್ಲಿ ಏನೇನು ಕಲತಿ ಇವತ್ತು ಹೇಳು ಶಾಲ್ಯಾಗ ಏನೇನು ಕಲತಿ ಶಾಲ್ಯಾಗ ಇವತ್ತು ಮಗ್ಗಿ ಮತ್ತು ಲೆಕ್ಕ ಮತ್ತೇನು ಕಲತಿ ABCD ನಿಮ್ಮ ಅಪ್ಪರ ಏನು ಕೆಲಸ ಮಾಡ್ತಾರ ವಲೈಕುಮ್ ಸಲಾಮ್ ಭಾರಿ ಆಗಿಲ್ಲ ಅಂಗಿ ಮಸ್ತ್ ಆಗೈತಲ್ಲ ಅಂಗಿ ಹಾಂ ಗಿಡ್ಡ ಹಗರಿಲ್ಲ ಹಾಂ ಟೈಮ್ ಆತಾ ಮತ್ತು ಇವತ್ತು ಹಾಲು ಕುಡ್ದಿಲ್ಲ ಸಾಲಿದು ಹಾಲು ಕುಡ್ದ್ಯಾ ಊಟ ಮಾಡಿದಿಲ್ಲ ಮಧ್ಯಾಹ್ನ ಊಟ ಮಾಡಿದಿಲ್ಲ ಹಾಂ ಅದೆಲ್ಲ ಟೈಮ್ ಆತ ಏ ಬೈಲೆ ಓಹೋ ಮಾಷಲ್ಲಾ ನೋಡಿರ್ಲಿದೆ ಮತ್ತು ಇಷ್ಟು ಹೋಗ್ಯಾವ ನೋಡ್ರಿ ವಾ ಓಹೋ ನೋಡಿ ಇಷ್ಟು ಹೋಗ್ಯಾವ ನೋಡ್ರಿ ಬಾ ಸುಮಾರಲ್ಲ 1 2 3 ಸಾಕಷ್ಟೆ ಮುಂಜಾನೆ ಹಚ್ಚಿಲ್ಲ ಒಂದಿಷ್ಟು ಮುಂಜಾನೆ ಹಾಕೊಂಡು चलो चल फिर के चल